ವಾರ್ತೆಗೆ ಸ್ವಾಗತ. ಕ್ರಿಸ್ತ ಜಯಂತಿ ಶಾಲೆಯಲ್ಲಿ ಹೊಸ ಸಾಲಿನ ಪ್ರಾರಂಭೋತ್ಸವ 2024-25. ಶಾಲೆಯ ಹೊಸ ಸಾಲಿನ ಪ್ರಾರಂಭೋತ್ಸವಕ್ಕೆ ಶಾಲೆಯ ಆವರಣದಲ್ಲಿ ಮಕ್ಕಳಿಂದ ನೃತ್ಯ, ಮಕ್ಕಳು, ಶಿಕ್ಷಕರು ಹಾಗೂ ಪೋಷಕರು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಪೋಷಕರು ಶಾಲೆಯ ಬಗ್ಗೆ ಮಾತನಾಡಿದರು. ಒಳ್ಳೆಯ ಶಾಲೆ, ಗುಣಮಟ್ಟದ ಶಿಕ್ಷಣ, ಒಳ್ಳೆಯ ವಾತಾವರಣ. ಮಕ್ಕಳ ಪೋಷಕರು ಮಾತನಾಡಿದರು. ಪ್ರೊಫೆಸರ್ ರವಿಚಂದ್ರ ರೆಡ್ಡಿ, ನ್ಯಾಷನಲ್ ಅಸೆಸ್ಮೆಂಟ್ ಅಕ್ರಿಟೇಷನ್ ಕೌನ್ಸಿಲ್ ಸದಸ್ಯರು ಮತ್ತು ಮಾಜಿ ನಿರ್ದೇಶಕರು ಅವರು ಮಾತನಾಡಿ, ಇಂದು ಈ ಶಾಲೆಯು ನನ್ನ ಪ್ರಥಮ ಭೇಟಿಯಾಗಿದ್ದು, ಶಾಲಾ ಕಟ್ಟಡ ವಾತಾವರಣವು ತುಂಬ ಹಿತಕರ ಆಗಿದ್ದು, ಶಾಲೆಯ ಶಿಸ್ತು ಮತ್ತು ಶಿಕ್ಷಕರುಗಳ ಬದ್ಧತೆಯನ್ನು ನೋಡಿ ಬಹಳ ಸಂತೋಷ ಆಗಿದೆ. ನಾನು ಸಹ ಮೂಲತಃ ಶಿಕ್ಷಕನಾಗಿದ್ದು ಇಲ್ಲಿನ ಕಲಿಕಾ ರೀತಿಯನ್ನು ಮೆಚ್ಚುವಂಥದ್ದು. ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳ ಮಕ್ಕಳಿಗೆ ತುಂಬ ಅನುಕೂಲಕರವಾಗಿದೆ. ಈ ಶಾಲೆಯಲ್ಲಿನ ಶಿಸ್ತು ಮತ್ತು ಬದ್ಧತೆಯ ಮಕ್ಕಳು SLCಯಲ್ಲಿ 100% ಅಂಕ ಗಳಿಸಲು ಸಹಕಾರಿ ಆಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿದ್ದರು. ಸಂಸ್ಥೆಯ ಆಡಳಿತಾಧಿಕಾರಿ ಫಾ.ಲಿ.ಜೋ ಪಿ. ಥಾಮಸ್, CMI ಟ್ರಸ್ಟ್ನ ನಿರ್ದೇಶಕರಾದ ಫಾದರ್ ಸಬಾಸ್ಟ್ರಿಯನ್ ಎಲಿಜಿಂಕಲ್, CME ಕ್ರಿಸ್ತು ಜಯಂತಿ ಕಾಲೇಜಿನ ಪ್ರಾಂಶುಪಾಲ ಮತ್ತು ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಫಾ. ಅಗಸ್ಟಿನ್ ಜಾರ್ಜ್, CIM ಮತ್ತು ಆಡಳಿತ ಸಿಬ್ಬಂದಿ ಉಪಸ್ಥಿತರಿದ್ದರು. ನಾನು ಈ ಸ್ಕೂಲ್ಗೆ ಇವತ್ತೇನೆ ಪ್ರಥಮವಾಗಿ ಬರ್ತಾ ಇರೋದು. ನನಗೆ ಈ ಸರೌಂಡಿಂಗು, ಈ ಬಿಲ್ಡಿಂಗ್ ಸ್ಟ್ರಕ್ಚರು, ಇನ್ಫ್ರಾಸ್ಟ್ರಕ್ಚರು, ಮಕ್ಕಳ ಶ್ರದ್ಧೆ ಮತ್ತು ಟೀಚರ್ಸ್ ಅವರ ಕಮಿಟ್ಮೆಂಟು, ಪ್ರಿನ್ಸಿಪಾಲ್ ಅವರ ಡೆಡಿಕೇಷನ್ನು, ಮ್ಯಾನೇಜರ್ ಅವರ ಡೆಡಿಕೇಷನ್ ಇವೆಲ್ಲ ನೋಡಿ ಬಹಳ ಸಂತೋಷ ಆಯಿತು. ನಾನು ಒಬ್ಬ ಟೀಚರ್ ಆಗಿದ್ದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಸೊ ಅದೆಲ್ಲ ನೋಡಿದ್ರೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ, ಎಷ್ಟು ನೋಡುವಂಥ, ಕಲಿಯುವಂಥ ಇದ್ರವಾಗಿ ಕೆಲಸ ಮಾಡ್ತಾರೆ ಅಂತ ಇಲ್ಲಿ ತಿಳಿ ಬಂತು ನನಗೆ. ಮೋರ್ ಇಂಪಾರ್ಟೆಂಟ್ ಈಸ್ ಇಲ್ಲಿರೋ ಸರೌಂಡಿಂಗ್ ಇರೋ ಹಳ್ಳಿಗಳ ಮಕ್ಕಳಿಗೆ ಇಂಥ ಒಳ್ಳೆಯ ವಿದ್ಯಾಭ್ಯಾಸವನ್ನು ಇಲ್ಲಿ ಕೊಡ್ತಾರಲ್ಲ ಅಂತ. ಏಕೆ ಇದು ಬರೀ ವಿದ್ಯಾಭ್ಯಾಸ ಅಂದರೆ ಬರೀ ಪಾಠ ಹೇಳ್ಕೊಡೋದಕ್ಕಲ್ಲ, ಅದಕ್ಕೆ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ರು ಫಂಕ್ಷನ್ ಅಂತ ಹೇಳಿದ್ರೆ ನೋಡಬೇಕು. ಅವರ ಮಕ್ಕಳ ಡ್ಯಾನ್ಸು, ಅವರ ಇನ್ವಾಲ್ವ್ಮೆಂಟ್ ಇನ್ ಅನೌನ್ಸ್ಮೆಂಟ್ ಎಲ್ಲ ಕೆಲಸಗಳು ಮಕ್ಕಳೇ ಮಾಡಿದ್ರು ಹೊರತು, ಟೀಚರ್ಸ್ ಮಾಡಿದ್ರು ಹೊರತು ಪ್ರಿನ್ಸಿಪಾಲ್ ಅವ್ರನ್ನ ಮಾರ್ಗದರ್ಶಿಗಳಾಗಿದ್ದರು ಅಷ್ಟೇ ಹೇಳುವಲ್ಲೆ ಅಂತ. ಭಾಳ ಸಂತೋಷ ಆಗುತ್ತೆ ಇಂಥ ಕಡೆ ಬರಬೇಕು ಅಂದರೆ. ಈಗ 1970ನಲ್ಲಿ ನಾನು ಹೆಸರುಗಟ್ಟಾಗಿ ಸುತ್ತಮುತ್ತಲು ವಿಲೇಜಿಗೆ ಬಂದು ಲೇಕ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಈ ಥರ ಸ್ಕೂಲುಗಳೇ ಇರಲಿಲ್ಲ. ಇವತ್ತಿನ ದಿವಸ ಇಂಥ ಸ್ಕೂಲ್ ಬಂದಿರೋದು ಸುತ್ತಮುತ್ತಲಿರೋ ಮಕ್ಕಳಿಗೆಲ್ಲ ಭಾಳ ಅನುಕೂಲ ಆಗಿದೆ. ಹಳ್ಳಿ ಜನಗಳು ಇವ್ರಿಗೆಲ್ಲನೂ ಇಂಥ ಒಳ್ಳೆ ಜಾಗ ಇದೆಯಲ್ಲ ಅಂತ
ಭಾಳ ಇದಾಗುತ್ತೆ. ನಿಜವಾಗ್ಲೂ ಇಂಗ್ಲೀಷ್ನಲ್ಲಿ ಹೇಳ್ಬೇಕಾದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. 100% ರಿಸಲ್ಟ್ ಅಂದರೆ 2 ಕಾರಣ ಇರುತ್ತೆ. ಒಂದು, ಬಿಲ್ಡಿಂಗು, ಮಕ್ಕಳು ಕೂತ್ಕೊಳ್ಳೋ ಜಾಗ, ಅವ್ರಿಗೆ ಬೇಕಾಗಿರೋ ಫೆಸಿಲಿಟಿ, ಎನ್ವೈರನ್ಮೆಂಟ್ ಹೇಗಿದೆ ಸುತ್ತಮುತ್ತಲು, ಎಲ್ಲಿ ನೋಡಿ ಒಂದು ಸೌಂಡ್ ಇಲ್ಲ, ಎಲ್ಲ ಕಡೆ ನೋಡಿದ್ರು ಗ್ರೀನರಿ ಇದೆ. ಅದೊಂದು ಉಲ್ಲಾಸ ಆಗುತ್ತೆ ಮಕ್ಕಳಿಗೆ ಓದಬೇಕಾದ್ರೆ. ನಂಬರ್ 1. ನಂಬರ್ 2, ಡೆಡಿಕೇಟೆಡ್ ಪೀಪಲು, ಇವರಿಂದ ತೊಗೊಂಡು ಪ್ರಿನ್ಸಿಪಾಲ್ ಅವರಿಂದ ಟೀಚರ್ಸ್ ಅವರೆಲ್ಲ ಕಮಿಟೆಡ್ ಆಗಿದ್ದಾರೆ. ಅದು 2ನೇದು. 3ನೇದು, ಡಿಸಿಪ್ಲಿನ್ ಇದೆ ಮಕ್ಕಳಲ್ಲಿ. ಬಂದು ಸುಮ್ಮನೆ ಕೂತ್ಕೊಂಡು ಪಾಠ ಕಲ್ತ್ಬಿಟ್ಟು ಹೋಗ್ತೀನಿ ಅಂತಲ್ಲ, ಎಷ್ಟು ಶ್ರದ್ಧೆಯಿಂದ ಕೂತಿದ್ರು ಇವತ್ತು ಫಂಕ್ಷನ್ನಲ್ಲಿ. ಆಮೇಲೆ ಎಷ್ಟು ಕ್ಲಿಯರಾಗಿ ಅವರೇ ಇನ್ವಾಲ್ವ್ ಆಗಿದ್ದರು. ಇನ್ವೊಕೇಷನಿಂದ ಹಿಡಿದು ವೋಟ್ ಆಫ್ ಥ್ಯಾಂಕ್ಸ್ ಇದು ಮಾಡೋವರೆಗೂ ಅವರೇ ಇದ್ದರು. ಇದೆಲ್ಲ ನೋಡಿದ್ರೆ ಎಷ್ಟು ಕಲಿಸ್ತಾರೆ ಇವರಿಗೆ ಸಿಸ್ಟಮ್ಯಾಟಿಕ್ ಆಗಿ ಅಂತ ಅನಿಸುತ್ತೆ. ನನಗೆ ಅನಿಸೋದು ಏನು ಅಂದರೆ, ಮಕ್ಕಳು ಭಾಳ ಶ್ರದ್ಧೆಯಿಂದ ಪಾಠ ಕಲಿತಾ ಇದ್ದಾರೆ. ಟೀಚರ್ಸು ಅಷ್ಟೇ ಶ್ರದ್ಧೆಯಿಂದ, ಇನ್ನೂ ಜಾಸ್ತಿ ಶ್ರದ್ಧೆಯಿಂದ ಇವರಿಗೆ ಮಕ್ಕಳಿಗೆಲ್ಲ ಪಾಠ ಕಲಿಸ್ತಾ ಇದ್ದಾರೆ. ಆ್ಯಂಡ್ ಮ್ಯಾನೇಜ್ಮೆಂಟು ಏನು ಬೇಕೋ ಟೀಚರ್ಸ್ಗೆ ಅದು ಕೊಡ್ತಾ ಇರೋದ್ರಿಂದ ಇವೆಲ್ಲ ಆಗ್ತಾಯಿದೆ. ಅದರಿಂದ ನನಗೆ ಅಂದ್ಕೊಳ್ಳೋದು, ಇಂಥ ಸ್ಕೂಲ್ಗಳಲ್ಲಿ 96% ಅಥವಾ 100% ಆಶ್ಚರ್ಯ ಇಲ್ಲ. ಯಾಕೆಂತಂದರೆ ಅವ್ರು ಕಷ್ಟ ಬೀಳ್ತಾ ಇದ್ದಾರೆ. ಆದ್ದರಿಂದ ನಾನು ಏನು ಅನ್ನಿಸ್ಬೇಕು ಅಂತಂದರೆ, ಈ ಸ್ಕೂಲ್ ಇನ್ನೂ ಮುಂದಕ್ಕೆ ಬರಬೇಕು, ಪ್ರೀ ಯೂನಿವರ್ಸಿಟಿನೂ ಓಪನ್ ಮಾಡಬೇಕು, ಅದರಿಂದ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ನನ್ನ ಆಸೆ, ಅಷ್ಟೇನೇನಿಲ್ಲ. ನನ್ನ ಹೆಸರು ರವಿಚಂದ್ರ ರೆಡ್ಡಿ ಅಂಥೇಳಿ. ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿದ್ದೆ, ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ ಆಗಿದ್ದೆ. ನನ್ನ ನಿವೃತ್ತಿ ಹೊಂದಿದ ಮೇಲೆ ನ್ಯಾಷನಲ್ ಅಸೆಸ್ಮೆಂಟ್ ಅಕ್ರಿಡಿಟೇಷನ್ ಕೌನ್ಸಿಲ್ ಅವರು ನನ್ನನ್ನು ಕನ್ಸಲ್ಟೆಂಟಾಗಿ ತಗೊಂಡ್ರು. ಅದಾದ ಮೇಲೆ 6 ತಿಂಗಳು ಆ್ಯಕ್ಟಿಂಗ್ ಡೈರೆಕ್ಟರಾಗಿ ಅಲ್ಲಿ ಕೆಲಸ ಮಾಡಿದ್ದೆ. ನಮ್ಮ ಹೆಸರು ಧನಲಕ್ಷ್ಮಿ ಅಂತ. ನಮ್ಮ ಮಗು ನಿತ್ಯಾಧಾರ, ಅವರು 3 ಇಯರ್ಸಿಂದ ಇಲ್ಲೇ ಸ್ಟಡಿ ಮಾಡ್ತಾ ಇರೋದು. ಚೆನ್ನಾಗಿದೆ ಸ್ಕೂಲು, ಎಲ್ಲ ಆ್ಯಕ್ಟಿವಿಟೀಸು ಮತ್ತು ಆ್ಯಕ್ಟಿವಿಟಿ ಬೇಸ್ಡು ಎಲ್ಲ ಚೆನ್ನಾಗಿ, ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಶಾಲೆನ ಆಯ್ಕೆ ಮಾಡಿದ್ವಿ ನಾವು. ತುಂಬ ಚೆನ್ನಾಗಿದೆ. ಸ್ಪೋಕನ್ ಇಂಗ್ಲೀಷು ಚೆನ್ನಾಗಿದೆ. ಆಮೇಲೆ ಮಕ್ಕಳು ತುಂಬ ಇಂಪ್ರೂವ್ ಆಗ್ತಿದ್ದಾರೆ ಎಲ್ಲದರಲ್ಲೂ. ECA ಆಗಲಿ, ಏನರೇ ಆಗಲಿ, ಆ್ಯಕ್ಟಿವಿಟಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಓದ್ತಾ ಇದ್ದಾವೆ ಮಕ್ಕಳು. ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಇರುತ್ತೆ ಮಕ್ಕಳು. ಅಟ್ಮಾಸ್ಫಿಯರ್ ಅಂತೂ ತುಂಬ ಚೆನ್ನಾಗಿದೆ. ವೀಕ್ಲಿ ಒಂದೊಂದು ಏನೇನು ಪ್ರೋಗ್ರಾಮ್ಸ್ ಇರುತ್ತೆ, ಮಕ್ಕಳಿಗೆ ಏನಾದರೂ ಸ್ಕಿಲ್ಸ್ ಇಂಪ್ರೂವ್ ಮಾಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ. ಅಟ್ಮಾಸ್ಫಿಯರು ತುಂಬ ಚೆನ್ನಾಗಿದೆ. ECA ಕ್ಲಾಸಸ್ ಅಂತ ಮಾಡ್ತಾರೆ. ಅದರಲ್ಲಿ ಎಲ್ಲ ಸ್ಕೇಟಿಂಗ್ ಇದೆ, ಡ್ಯಾನ್ಸು ಮತ್ತು ಕರಾಟೆ, ಮ್ಯೂಸಿಕ್ಕು ಎಲ್ಲನೂ ಇದೆ. ಎಲ್ಲ ಮಕ್ಕಳಿಗೂ ಚಾನ್ಸ್ ಸಿಗುತ್ತೆ. ಅವ್ರು ಯಾವ ಚಾಯ್ಸ್ ಮಾಡ್ಕೋಬೋದು, ಎಲ್ಲನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲನೂ.